ಶ್ರೋತೃಗಳೇ ನಮಸ್ಕಾರ. ನಮ್ಮೊಂದಿಗೆ ಇವತ್ತು ನೇರ ಪ್ರಸಾರದಲ್ಲಿ ಇದ್ದಾರೆ ಬೆಂಗಳೂರು ನಗರದ ಡಿಸಿಪಿ ಕ್ರೈಮ್, ಅವರು ಸೈಬರ್ ಕ್ರೈಮ್ ಮತ್ತೆ ಆಂಟಿ ನಾರ್ಕೋಟಿಕ್ಸ್ ವಿಂಗ್ ಹಾಗೂ ಎಕಾನಮಿಕ್ ಅಫೆನ್ಸಸ್ ವಿಂಗ್ ಇವಿಷ್ಟು ಇವಿಷ್ಟು ವಿಭಾಗಗಳನ್ನ ನೋಡ್ಕೊಳ್ತಿದ್ದಾರೆ. ಯಾಕೆ ನಮ್ಮಲ್ಲಿ ಇವತ್ತು ರಾಜಾ ಇಮಾಮ್ ಕಾಸಿಂ ಅವರು ಮಾತನಾಡ್ತಾ ಇದ್ದಾರೆ ಅಂತಂದ್ರೆ, ಅಂತಾರಾಷ್ಟ್ರೀಯ ಮಾದಕ ದ್ರವ್ಯಗಳ ಉಪಯೋಗದ ವಿರೋಧಿ ದಿನ ಹಾಗೂ ಅದರ ಇಲಿಸಿಟ್ ಟ್ರಾಫಿಕಿಂಗ್ ಅಂದ್ರೆ ಅದರ ಏನು ಸಾಗಾಟ ನಡೆಯುತ್ತೆ ಅನೈತಿಕವಾಗಿ, ಅದರ ವಿರೋಧಿ ದಿನವನ್ನ ನಾವು ಆಚರಿಸ್ತಾ ಇದ್ದೀವಿ. ಇದು ಬಹಳ ಮುಖ್ಯವಾಗಿದೆ. ಇವತ್ತು ನಮ್ಮ ರಾಜ್ಯದ ಮಟ್ಟಿಗೆ ಆಯಿತು ಅಥವಾ ನಮ್ಮ ದೇಶದ ಮಟ್ಟಿಗೆ ಆಯಿತು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ತಿಂಗಳು ಕೂಡ ಅನೇಕ ಮಾದಕ ವಸ್ತು ಸಾಗಾಟದ ಅಪರಾಧಗಳು ಕಂಡು ಬಂದಿದ್ದಾವೆ. ಅವುಗಳನ್ನ ಹಿಡಿಯಲಾಗಿದೆ. ಮತ್ತೆ ಇದು ನಿರಂತರವಾಗಿ ನಡೀತಾ ಇದೆ. ಮಾದಕ ವಸ್ತು ಬಳಸೋದು ಎಷ್ಟು ದೊಡ್ಡ ಅಪರಾಧ, ಹಾಗೇನೆ ಅದರಿಂದ ಆರೋಗ್ಯದ ಮೇಲೆ ಸಾಕಷ್ಟು ಹೆಚ್ಚಿನ ದುಷ್ಪರಿಣಾಮಗಳಾಗುತ್ತೆ. ಮತ್ತೆ ಇದರಲ್ಲಿ ಹೆಚ್ಚಿನ ಯುವಜನತೆಯೇ ಇರೋದ್ರಿಂದ ಇವತ್ತು ನಾವೆಲ್ಲರೂ ಇದರ ಬಗ್ಗೆ ಕಾಳಜಿ ತಗೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂತಹ ರಾಜಾ ಇಮಾಮ್ ಕಾಸಿಂ ಅವರು ನಮ್ಮೊಂದಿಗೆ ಅವರ ಅನುಭವಗಳನ್ನ ಹಂಚಿಕೋತಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನಮಸ್ಕಾರ ಮೇಡಮ್. ಇಮಾಮ್ ಕಾಸಿಂ ಅವರೇ, ನಾನು ಹೇಳಿದೆ ನಮ್ಮ ಶ್ರೋತೃಗಳಿಗೆ ಎಂಥ ದೊಡ್ಡ ಒಂದು ಸಂದಿಗ್ಧದಲ್ಲಿ ನಾವು ಇವತ್ತು ಇದೀವಿ ಅಂತ. ನೀವು ದಿನನಿತ್ಯ ಇದರಲ್ಲೇ ಕೆಲಸ ಮಾಡ್ತಿರೋಂಥವ್ರು. ಹೇಗನ್ಸುತ್ತೆ ನಿಮ್ಗೆ ಇವತ್ತು ಈ ದಿನಮಾನಗಳನ್ನ, ಈ ವಿದ್ಯಮಾನಗಳನ್ನ ನೋಡಿದಾಗ? ನನಗೆ ಸ್ವಲ್ಪ ದುಃಖನೇ ಆಗುತ್ತೆ. ಅದೇ ರೀತಿ ಒಂಥರ ನನಗೆ ಅಪಾರ್ಚುನಿಟಿ ಏನು ಕೊಟ್ಟಿದೆ ಸರ್ಕಾರ, ಅಂದರೆ ಇಲ್ಲಿ ಈ ಹುದ್ದೆಯಲ್ಲಿ ನನ್ನ ಕೂರಿಸಿದ್ದಕ್ಕೆ ನನಗೊಂದು ಅಪಾರ್ಚುನಿಟಿ ಕೂಡ ಸಿಕ್ಕಿದೆ. ಇಂಥ ಈ ಮಾದಕ ವಸ್ತುಗಳ ವ್ಯಸನದಲ್ಲಿ ತಲ್ಲೀನರಾಗಿ ಈ ನಮ್ಮ ಸ್ಟೂಡೆಂಟ್ಸ್ ಏನು ಅಥವಾ ಸಾರ್ವಜನಿಕರು ಏನು ಭಾಗಿಯಾಗಿ ಅವರು ಫ್ಯಾಮಿಲೀಸು ಮತ್ತು ಸೊಸೈಟಿನಲ್ಲಿ ಏನು ಪರಿಣಾಮ ಬೀರ್ತದೆ, ಇಂಥದನ್ನ ಕೊಂಚ ಮಟ್ಟಕ್ಕೆ ನಾನು ಅದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಸಂತೋಷನೂ ಕೂಡ ಆಗುತ್ತೆ ಮೇಡಮ್. ಈ ಅವಕಾಶವನ್ನ ನಾವು ಏನು ದೇಶಕ್ಕಾಗಿ ನೀವು ಸಮರ್ಪಣೆ ಮಾಡ್ತೀರಿ ಅಂದ್ರೆ ಬಹಳ ದೊಡ್ಡ ಕೊಡುಗೆ ಇದೆ ನಿಮ್ದು. ನಾವು ಈ ಮಾದಕ ದ್ರವ್ಯಗಳ ಈ ಸಾಗಾಟ ಅಥವಾ ಉಪಯೋಗದ ಬಗ್ಗೆ ಮಾತನಾಡೋದಾದ್ರೆ, ಇದನ್ನ ವಿಶ್ವಸಂಸ್ಥೆ ಬಹಳಷ್ಟು ಹಿಂದಕ್ಕೆ ಅಂದ್ರೆ 1987 ಹೊತ್ತಿಗೆನೆ ಇಂಥ ಒಂದು ದಿನವನ್ನ ನಾವು ಆಚರಣೆ ಮಾಡಬೇಕು ಅಂತ ಹೇಳಿತ್ತು. ಅಂದ್ರೆ ಪ್ರತಿ ವರ್ಷ ಜೂನ್ 26 ನಾವು ಅದರ ವಿರೋಧಿ ದಿನ, ಮಾದಕ ವಸ್ತು ದ್ರವ್ಯಗಳ ವಿರೋಧಿ ದಿನ ಮಾಡೋಣ ಅನ್ನುವಂಥ ಒಂದು ಘೋಷಣೆಯನ್ನ ಮಾಡಿತು. ಆ ನಂತರ ಅದರ 2 ವರ್ಷದ ನಂತರ ಅಂದ್ರೆ 89ರಲ್ಲಿ ಅದರ ಆಚರಣೆ ಆರಂಭ ಆಗಿದೆ. ಅಲ್ಲಿಗೆ ನಾವೀಗ ಸುಮಾರು 3 ದಶಕಗಳನ್ನ ಕಳೆದು 4ನೇ ದಶಕವನ್ನು ಪೂರೈಸೋ ಹಂತದಲ್ಲಿದ್ದೀವಿ. ಆದರೆ ದಿನದಿಂದ ದಿನಕ್ಕೆ ಈ ಸಮಸ್ಯೆ ಹೆಚ್ಚು ಉಲ್ಬಣವಾಗ್ತಾ ಇದೆಯಲ್ಲ ಮೇಡಮ್. ನಾವು ಹಾಗೆ ನೋಡಬೇಕಾದ್ರೆ ಇದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನಲ್ಲಿ 1987ನಲ್ಲಿ ಒಂದು ರೆಸೊಲ್ಯೂಷನ್ ಮಾಡ್ತಾರೆ. ರೆಸೊಲ್ಯೂಷನ್ ನಂಬರ್ 42/112 ಅಂತೇಳಿ 7th ಡಿಸೆಂಬರ್ 1987ನಲ್ಲಿ. ಸೊ ಇದು ಆಗಿನ ಕಾಲಕ್ಕೇ ಈ ಮಾದಕ ವಸ್ತುದ ಬಗ್ಗೆ ಡಿಸ್ಕಷನ್ ಎಲ್ಲ ನಡೆದಿರ್ತದೆ. ಈ ಡಿಸ್ಕಷನ್ನಲ್ಲಿ ಇದನ್ನ ಯಾವ ಥರ ಕಡಿವಾಣ ಹಾಕಬೇಕನ್ನೋ ನಿಟ್ಟಿನಲ್ಲಿ ಒಂದು ಪ್ರೋಗ್ರಾಮ್ ಹಾಕ್ಕೊಳ್ತಾರೆ. ಸೊ ಚೈನಾ ದೇಶದಲ್ಲಿ ಲಿನ್ ಜಿಯಾಕ್ಸ್ ಅನ್ನೋರು ಅವರೊಂದು ಒಪಿಯಂ ಟ್ರೇಡ್ನ, ಅಂದರೆ ಹ್ಯೂಮನ್ ಗೊಡಾಂಗ್ ಅಂತ ಒಂದು ಚೈನಾದಲ್ಲಿ ಒಂದು ಪ್ರಾವಿನ್ಸ್ ಇದೆ. ಅವರು 1839ನಲ್ಲಿ ಆಗಿನ ಕಾಲಕ್ಕೆ ಇದನ್ನ ಒಪಿಯಂನ ಯಾವ ಥರ ಡಿಸ್ಟ್ರಾಯ್ ಮಾಡಬೇಕು, ಆ ಮಾರ್ಕೆಟಿಂಗು ಮತ್ತು ಈ ಇದನ್ನ ಹತೋಟಿಯಲ್ಲಿ ಯಾವ ಥರ ತರಬೇಕನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಾರೆ. ಸೊ 26ನೇ ತಾರೀಕು, ಜೂನ್ 26ನೇ ತಾರೀಕನ್ನ ನಾವು ಅದನ್ನ ಕಮಮರೇಷನ್ ಡೇ ಅಂತ ಅನ್ಕೊಂಡು, ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್ ಮತ್ತೆ ಇಲಿಸಿಟ್ ಡ್ರಗ್ಸ್ ಅಂತೇಳಿ ಇದ್ರ ಬಗ್ಗೆ ಒಂದು ಡಿಸಿಷನ್ ತಗೊಳ್ತಾರೆ. ಮೊದಲ ಸಾರಿಗೆ ಆಚರಣೆ ಮಾಡಿದ್ದು 1989 ಇಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷ ಜೂನ್ 26ನೇ ತಾರೀಕು ದಿನದಂದು ಇದನ್ನ ನಾವು ಆಚರಣೆ ಮಾಡ್ತಾ ಇದೀವಿ. ಇಟ್ ಈಸ್ ಬೇಸಿಕಲಿ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದಿ
ಪಬ್ಲಿಕ್, ಸ್ಟೂಡೆಂಟ್ಸ್ ಎಲ್ಲರಲ್ಲಿ ಈ ಮಾದಕ ದ್ರವ್ಯದ ವಸ್ತುಗಳು ಸೇವನೆ ಮತ್ತೆ ಸಾಗಾಟದ ಬಗ್ಗೆ ಅವೇರ್ನೆಸ್ ಮೂಡಿಸಿ ಸಾರ್ವಜನಿಕರಿಂದ ಮಾಹಿತಿ ಪಡೆದ್ಬಿಟ್ಟು ಇದನ್ನ ಸೊಸೈಟಿಯಿಂದ ಹೋಗ್ಲಾಡ್ಸೋದಕ್ಕೆ ಏನು ಕಾರ್ಯಕ್ರಮಗಳೆಲ್ಲ ಮಾಡ್ಕೊಳ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಒಂದು ಸಾಂಕೇತಿಕವಾಗಿ ಕೆಲಸ ಮಾಡ್ತೀವಿ. ಬಟ್ ಪ್ರತಿನಿತ್ಯನೂ ಕೂಡ ಕೆಲಸ ಮಾಡ್ತಾನೆ ಇರ್ತೀವಿ. ನೀವು ಹೇಳಿದ್ರಿ ಪ್ರತಿನಿತ್ಯನೂ ಅಂತ, ಅದು ಬಹಳ ಮುಖ್ಯವಾದದ್ದು. ಏಕೆಂದ್ರೆ ಅಷ್ಟೊಂದು ರೀತಿಯಲ್ಲಿ ಇದರ ಸಾಗಾಟ ಮತ್ತು ಬಳಕೆ ಇವತ್ತು ಆಗ್ತಾ ಇದೆ ಅಂತ. ಸುಮಾರು 2012 ಹೊತ್ತಿಗೆ ಒಂದು ಚಿತ್ರ ಬಂತು, ಚಲನಚಿತ್ರ ಹಿಂದಿಯಲ್ಲಿ, ಉಡ್ತಾ ಪಂಜಾಬ್ ಅಂತ. ಅದು ಬಂದಾಗ ಬಹುಶಃ ಜನರಿಗೆ ಈ ತರದ ಒಂದು ಏನು ಉಪಯೋಗ ಬಹಳ ಕೆಟ್ಟದಾಗಿ ನಡೀತಾ ಇದೆ ಮಾದಕ ದ್ರವ್ಯಗಳದ್ದು ಅಂತ ತೀರಾ ಜನರ ಹತ್ರ ತಲುಪ್ತು. ಜನ ಅದನ್ನು ನೋಡಿ ಗಾಬರಿ ಪಟ್ಕೊಂಡ್ರು. ಅಂದ್ರೆ ಒಂದು ಇಡೀ ರಾಜ್ಯ, ಪಂಜಾಬ್ ಅಂತ ಒಂದು ರಾಜ್ಯ, ಬಹಳ ಸುಭಿಕ್ಷವಾದ ಒಂದು ರಾಜ್ಯ, ಹೀಗಾಗ್ಲಿಕ್ಕೆ ಸಾಧ್ಯವೇ? ಅಲ್ಲಿಯ ಯುವಜನತೆ ಹೀಗಾಗ್ಬಿಟ್ರೆ ಉಳಿದ ರಾಜ್ಯಗಳಿಗೂ ಇದು ಬರಬಹುದಲ್ಲ ಅನ್ನುವಂಥ ಒಂದು ಸಣ್ಣ ಎಚ್ಚರಿಕೆ ಆವಾಗ ಆರಂಭ ಆಯಿತು ಅಂತ ಅನ್ಕೋತೀನಿ. ಆದರೆ ಇವತ್ತು ಅಲ್ಲಿಂದ ಅನೇಕ ಗಡಿಗಳಲ್ಲಿ ನಾವು ಅದನ್ನು ನೋಡ್ತೀವಿ. ಅದು ರಾಜಸ್ಥಾನ ಆಗಿರಬಹುದು ಅಥವಾ ಈಶಾನ್ಯ ರಾಜ್ಯಗಳಾಗಿರಬಹುದು. ಬಹಳ ದೂರದ ಮಾತೇಕೆ, ನಮ್ಮ ಕರ್ನಾಟಕದಲ್ಲೇ ಅದು ನಮ್ಮ ಬಾಗಿಲಿಗೂ ಇವತ್ತು ಬಂದು ನಿಂತಿರೋದ್ರಿಂದ ನಾವು ಇನ್ನಷ್ಟು ಹೆಚ್ಚು ಎಚ್ಚರವಾಗಬೇಕಾಗಿದೆ. ಮತ್ತೆ ನಾವು ನಮ್ಮ ಮಾತಿಗೆ ಬರೋದಾದ್ರೆ, ನಾವು ಬೆಂಗಳೂರಿನ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮನೆ ಹತ್ರ ಇವೆಲ್ಲ ಬಂದು ನಿಂತಿದ್ದಾವೆ ಅನ್ನೋದು ನಮಗೆ ಬಹಳ ಕಾಳಜಿಯ ಮತ್ತೆ ಬಹಳ ಆತಂಕದ ಕ್ಷಣಗಳು ಅಂತ. ಅದರಲ್ಲೂ ಬೆಂಗಳೂರು ಇವತ್ತು ಮಹಾನಗರ ಮತ್ತೆ ಪ್ರಪಂಚದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರುವಂತಹ ನಗರ ಆಗಿರೋದ್ರಿಂದ ಬೆಂಗಳೂರು ಮಾನವ ಕಳ್ಳ ಸಾಗಣೆ ಮತ್ತೆ ಮಾದಕ ದ್ರವ್ಯಗಳ ಸಾಗಣೆಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಒಂದು ರೀತಿಯ ಹೆಬ್ಬಾಗಿಲಾಗಿದೆ ಅನ್ನುವಂಥ ಒಂದು ಮಾತನ್ನು ನಾವು ಕೇಳ್ತೀವಿ, ಓದ್ತೀವಿ. ಹೌದಾ ಇದು? ನಾನು ಇದು ಹೆಬ್ಬಾಗ್ಲು ಅಂತ ಹೇಳೋದಕ್ಕೆ ನಿರಾಕರಿಸ್ತೀನಿ. ಯಾಕೆ ಅಂತಂತ ಹೇಳಿದ್ರೆ, ಹೌದು, ಬ್ಯಾಂಗ್ಳೂರ್ ಸಿಟಿ ಈಸ್ ITBT ಸೆಂಟರ್ ಆಗಿದೆ. ಇಲ್ಲಿ ಸುಮಾರು ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಓದೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಮತ್ತೆ ಇತರೆ ಚಟುವಟಿಕೆಗಳಿಗೆ ಅಥವಾ ಟೂರಿಸ್ಟ್ ಆಗಿ ಬರೋದಕ್ಕೆ ಇದು ಒಂದು ಕಾಸ್ಮೋಪಾಲಿಟನ್ ಸಿಟಿ ಆಗಿರುತ್ತದೆ. ಅದೇ ರೀತಿ ಎಕನಾಮಿಕ್ ಆಕ್ಟಿವಿಟೀಸ್ ಇಲ್ಲಿ ತುಂಬಾ ಜಾಸ್ತಿ ಇರೋದ್ರಿಂದ ಮತ್ತೆ ಬೇರೆ ಬೇರೆ ದೇಶದಿಂದ ಈ ಬ್ಯಾಂಗ್ಳೂರ್ ಸಿಟಿ ಅವ್ರಿಗೆ ಆಕರ್ಷಣೆ ಆಗ್ಬಿಟ್ಟು ಇಲ್ಲಿ ಎಜುಕೇಶನ್ ಪರ್ಪಸಸ್ಗೆ ಬರ್ತಾರೆ, ಮೆಡಿಕಲ್ ಟೂರಿಸಂ ಸಲುವಾಗಿ ಬರ್ತಾರೆ, ಮತ್ತೆ ಬಿಸ್ನೆಸ್ಗೆ ಸಲುವಾಗಿ ಕೂಡ ಇಲ್ಲಿಗೆ ಬರ್ತಾರೆ. ಸೊ ಇಲ್ಲಿ ಆ ವಾತಾವರಣ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಇದು ಇಟ್ ಅಟ್ರಾಕ್ಟ್ಸ್ ಲಾಟ್ ಆಫ್ ಫಾರಿನ್ ನ್ಯಾಷನಲ್ಸ್ ಆಲ್ಸೋ. ಅದೇ ರೀತಿ ನಮ್ಗೆ ಆಫ್ರಿಕಾ ಮೂಲದ ಸುಮಾರು ನ್ಯಾಷನಲ್ಸ್ ಕೂಡ ಇಲ್ಲಿ ಬರ್ತಾರೆ. ಆಫ್ರಿಕನ್ ನೇಷನ್ಸ್ ನಲ್ಲಿ ನಿಮ್ಗೆ ಅಲ್ಲಿ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿದ್ರೆ, ಇಲ್ಲಿ ನಮ್ಗೆ ಏನು ಎಕನಾಮಿಕ್ ಅವೆನ್ಯೂಸ್ ಇದೆ ಅಲ್ಲಿ ಅವರಿಗೆ ಇರ್ಲಿಕ್ಕೆ ಸಾಧ್ಯತೆಗಳು ಕೂಡ ಕಡಿಮೆ ಇರ್ತದೆ. ಹಾಗಾಗಿ ಅವರು ಅವರ ಎಕನಾಮಿಕ್ ಸ್ಥೈರ್ಯವನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋ ಸಲುವಾಗಿ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ನಿಮ್ಗೆ ನೋಡಿರ್ಬೋದು, ಬ್ಯಾಂಗ್ಳೂರು IT ಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗೆ ನಿಮ್ಗೆ ಪ್ರೆಸೆನ್ಸ್, ಬ್ಯಾಂಗ್ಳೂರ್ ಸಿಟಿಯ ಪ್ರೆಸೆನ್ಸು ಇದೆ. ನಿಮಗೆ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಆದರೂ ಕೂಡ ತಕ್ಷಣವೇ ನಮಗೆ ನೋಡೋದಕ್ಕೆ ಒಂದು ಅವಕಾಶ ಬರ್ತದೆ, ಕೇಳೋದಕ್ಕೆ ಕೂಡ ಅವಕಾಶ ಇರ್ತದೆ. ಈ ಸೋಷಿಯಲ್ ಮೀಡಿಯಾ ಮತ್ತು ಇಂಟರ್ನೆಟ್ಟಲ್ಲಿ ಏನು ಆನ್ಲೈನ್ನಲ್ಲಿ ಯಾವುದೇ ಒಂದು ಸಣ್ಣದು ಮಾಹಿತಿ ಸಿಕ್ಕಿದ್ರು ಕೂಡ ಅದು ಭಾರಿ ಬೇಗ ಪ್ರಸಾರವಾಗ್ತದೆ. ಸೊ ಇದು ಎಲ್ಲ ಸಿಟೀಸ್ನಲ್ಲಿ ಕೂಡ ಈ ಮಾದಕ ವ್ಯಸನದ ಬಗ್ಗೆ ಚಿಂತೆ ಹರಡಿಸ್ತಾ ಇದೆ. ಬೆಂಗಳೂರಿಗಿಂತ ದೊಡ್ಡ ಮಟ್ಟದಲ್ಲಿ ಡ್ರಗ್ಸು ಬೇರೆ ಸಿಟೀಸಲ್ಲಿ ಕೂಡ ನಿಮಗೆ ಸಿಗೋ ಸಾಧ್ಯತೆ ಇದೆ. ಸಿನ್ಸ್ ಇಲ್ಲಿ ನಮಗೆ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಆಕ್ಟಿವ್ ಇರೋದ್ರಿಂದ ಜನರು ಬಿಂಬಿಸ್ತಾರೆ ಇದು ಒಂದು ಹಬ್ಬ ಆಗಿದೆ ಅಂತದ್ದು. ಬಟ್ ಇದು ಆ ಥರ ಬಿಂಬಿಸಬಾರ್ದಂತ ನನ್ನ ಅನಿಸಿಕೆ. ಪ್ಲಸ್ ಇದನ್ನು ಹೋಗ್ಲಾಡ್ಸೋದಕ್ಕೆ ಇಲ್ಲಿಯ ಪೊಲೀಸು ಸಕ್ಷಮರು ಆಗಿದ್ದೀವಿ ನಾವು. ಅದನ್ನು ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ಬೋದು, ಹೆಚ್ಚೆಚ್ಚು ಕೇಸ್ ಆಗ್ಬಿಟ್ಟು ಹೆಚ್ಚೆಚ್ಚು ಡ್ರಗ್ಸ್ ಸೀಸ್ ಮಾಡ್ತಾ ಇದೀವಿ. ಈ ಸೀಸ್ ಮಾಡಿದ್ದು ನಿಮಗೆಲ್ಲ ಗಮನಕ್ಕೆ ಬರ್ತಾ ಇದೆ. ಅದಕ್ಕೆ ನೀವು ಎಲ್ಲರೂ ಈ ಥರ ಬಿಂಬಿಸ್ತಿರ್ಬೋದು ಅಂತ ನನ್ನ ಅನಿಸಿಕೆ. ಹೌದು, ನೀವು ಹೇಳಿದ ಹಾಗೆ ತೀರಾ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು, ಅಂದರೆ ನಿಮ್ಮ ಕಾರ್ಯಕ್ಷಮತೆಯೇ ಇದು, ಹಾಗಾಗಿ ಬಹಳಷ್ಟು ಕಡೆಗಳಲ್ಲಿ ಮಾದಕ ದ್ರವ್ಯಗಳು ಸೀಸ್ ಆಗ್ತಾ ಇದ್ದಾವೆ. ಅದು ಬಹಳಷ್ಟು ಕೆಜಿಗಟ್ಟಲೆ ಮತ್ತೆ ಕೋಟಿಗಳಲ್ಲಿ ಬೆಲೆ ಬಾಳುವಂಥ ಅಷ್ಟು ಸಾಮಗ್ರಿಗಳು ಸೀಸ್ ಆಗ್ತಾ ಇದ್ದಾವೆ. ಅದು ನಾವು ಇತ್ತೀಚೆಗೆ ಕಳೆದ ವರ್ಷ ಮೈಸೂರಲ್ಲಿ ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ, ಮೈಸೂರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ
ಸಂಗ್ರಹ ಇತ್ತು ಅನ್ನೋದು ನಮಗೆ ಗೊತ್ತಾಯಿತು. ಆನಂತರ ಮಡಿಕೇರಿ, ಧಾರವಾಡ, ಹಾಸನ, ಬೆಳಗಾಂ, ಬಿಜಾಪುರ ಈ ಥರದ ಕರ್ನಾಟಕದ ಬಹಳ ದೊಡ್ಡ ಹಾಗೂ ಮಧ್ಯಮ ಗಾತ್ರದ ನಗರಗಳಲ್ಲೂ ಕೂಡ ಇವತ್ತು ಇದು ನಮಗೆ ಅಲ್ಲಲ್ಲಿ ಕೇಸ್ಗಳು ಬರ್ತಾ ಇದ್ದಾವೆ ಅನ್ನೋದು ಗೊತ್ತಾಗುತ್ತೆ, ಅಲ್ಲಲ್ಲಿ ಸಿಗ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ನಾವು ಬೆಂಗಳೂರನ್ನೇ ಹೇಳಿದರೆ ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ ಈ 4 ತಿಂಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸೀಸ್ ಆಗಿದೆ ಮಾದಕ ದ್ರವ್ಯ. ಬಹಳಷ್ಟು ಕಡೆಗಳಲ್ಲಿ ಸೀಸ್ ಆಗಿದೆ. ಮತ್ತೆ ಅದು ಮೊದಲಿನಿಗಿಂತ ಬೇಗ ಸಿಗ್ತಾ ಇದೆ. ಇದರ ಹಿಂದೆ ನಿಮ್ಮ ಪ್ರಯತ್ನಗಳು ಖಂಡಿತ ಇದ್ದಾವೆ, ಇಲಾಖೆಯ ಪ್ರಯತ್ನಗಳಿದ್ದಾವೆ. ಆದರೆ ಈ ಥರದ ಹೆಚ್ಚುವಿಕೆ ಏನಿದೆಯಲ್ಲ, ಇದು ಕೂಡ ಆತಂಕಕಾರಿ. ಓಕೆ, ಹೀಗೆ ಫಸ್ಟ್ ಆಫ್ ಆಲ್ ನಾನು ಹೇಳೋದಕ್ಕೆ ಬಯಸೋದೇನೆಂದರೆ, ಸೆಂಟ್ರಲ್ ಗೌರ್ಮೆಂಟು ನಶಾಮುಕ್ತ ಭಾರತ್ ಅಂತೇಳಿ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದೆ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಮಗೆ ಒಂದು ಆ್ಯಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಅಂತ ಒಂದು ಸ್ಪೆಷಲೈಸ್ಡ್ ವಿಂಗ್ ಒಂದು ಮಾಡ್ಕೊಂಡಿದ್ದಾರೆ. ಅದರ ಅಡಿಯಲ್ಲಿ ಇಲ್ಲಿ ಎಲ್ಲ ಮಟ್ಟದ ಅಧಿಕಾರಿಗಳು ಈ ಮಾದಕ ದ್ರವ್ಯಗಳ ಬಗ್ಗೆ ನಾವು ಪ್ರಿವೆಂಟ್ ಮಾಡೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳು ಮಾಡಬೇಕನ್ನೋದ್ರ ಬಗ್ಗೆ ಒಂದು ರೂಪರೇಷೆ ಮಾಡಿಬಿಟ್ಟು ನಮಗೆ ಒಂದು ಹಾಗಾಗಿ ಇನ್ಸ್ಟ್ರಕ್ಷನ್ಸ್ ಕೊಡೋದ್ರಿಂದ ನಾವು ಏನು ಮಾಡ್ತಾ ಇದ್ವಿ, ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ಇತರ ಇಲಾಖೆಗಳು ಅಂದರೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಇರ್ಬೋದು, DRI ಇರ್ಬೋದು, ಮತ್ತು ಎಕ್ಸೈಸ್ ಆ್ಯಂಡ್ ಲಾಟರಿ ವಿಂಗ್ ಅವರು ಇರ್ಬೋದು, ಅಥವಾ ಡ್ರಗ್ ಅಂಡ್ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಇವರೆಲ್ಲರೂ ಸೇರಿಬಿಟ್ಟು ಇದರ ಬಗ್ಗೆ ನಾವು ಕಾರ್ಯಕ್ಷಮತರ ಆಗ್ಬಿಟ್ಟು ಇದನ್ನು ಹೋಗ್ಲಾಡ್ಸೋದಕ್ಕೇನೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹೆಚ್ಚಿನ ಕೆಲಸ ವಹಿಸ್ಬಿಟ್ಟು ಹೆಚ್ಚಿನ ಕಾರ್ಯಕ್ರಮಗಳು ಮಾಡಿಬಿಟ್ಟು ನಾವು ಇದನ್ನು ಮಾಡೋದ್ರಿಂದ ಸೊಸೈಟಿಯಲ್ಲಿ ಹೋಗೋದನ್ನ ತಡೀತಾ ಇದ್ದೀವಿ. ಹಾಗಾಗಿ ನಿಮಗೆ ಕಾಣಿಸ್ಕೊಳ್ಳೋದೇನೆಂದ್ರೆ ಹೆಚ್ಚೆಚ್ಚು ಸೀಸರ್ ಆಗ್ತಾ ಇದೆ ಅಂತೇಳಿ. ಮತ್ತು ಇನ್ನೊಂದು ಕಾರಣ ಇರ್ಬೋದು, ಹೀಗೆ ನಾವು ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಿರ್ಬೋದು, 3 types ಆಫ್ ಕ್ಯಾಟಗರಿ ಆಫ್ ಪೀಪಲ್ ಕನ್ಸ್ಯೂಮ್ ಮಾಡ್ತಾರೆ. ಒಂದು ಲೋ ಇನ್ಕಮ್ ಗ್ರೂಪ್, ಲೇಬರ್ ಕ್ಲಾಸ್, ಅಂದರೆ ಅವರು ಫಿಸಿಕಲ್ ಆಕ್ಟಿವಿಟಿ ಮಾಡಿಬಿಟ್ಟು ಶ್ರಮ ಹಾಕಿ ಕೆಲಸ ಮಾಡತಕ್ಕಂಥವ್ರು. ಅವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಮಾಡೋದಕ್ಕೆ ಅರ್ಲಿಯರ್ ಅರಾಕ್ ಪ್ಯಾಕೆಟ್ಸ್ ಇರ್ತಾಯಿತ್ತು, ಕಡಿಮೆ ದುಡ್ಡಲ್ಲಿ ಅವರು ಸೇವನೆ ಮಾಡಿಕೊಂಡು ಮಾಡ್ತಾಯಿದ್ರು. ಬಟ್ ಹೀಗೆ ಸರ್ಕಾರ ಅದನ್ನು ನಿರ್ಮೂಲನೆ ಮಾಡಿದೆ, ಅದನ್ನು ತೆಗೆದು ಹಾಕ್ಬಿಟ್ಟಿದೆ. ಹಾಗಾಗಿ ಇದೇನು ಮಾಡ್ತಾ ಇದ್ದಾರೆ ಅಂದರೆ, ಈ ಗಾಂಜಾ ಅಂದರೆ 1 ಲಕ್ಷದೊಳಗಡೆ 1 kg ಗಾಂಜಾ ಸಿಕ್ಬಿಡುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಅವನಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ಆ ಲೋ ಇನ್ಕಮ್ ಗ್ರೂಪಲ್ಲಿ ತಗೊಳ್ತಾರೆ. ಅದೇ ರೀತಿ ಮೀಡಿಯಮ್ ಇನ್ಕಮ್ ಗ್ರೂಪ್ ಅಂದರೆ ಮಧ್ಯಮ ವಿಂಗ್ನ ಫ್ಯಾಮಿಲೀಸ್ ಎಲ್ಲ ಏನು ಮಾಡ್ತಾ ಇದ್ದಾರೆ, ಸಿಂಥೆಟಿಕ್ ಡ್ರಗ್ಸ್ಗೆ ಹೋಗ್ತಾ ಇದ್ದಾರೆ. ಈ ಗಾಂಜಾ ತಗೊಂಡ್ರೆ ಅವ್ರಿಗೆ ಮನೆಯಲ್ಲಿ ಗೊತ್ತಾಗೋದು, ಸ್ಮೆಲ್ ಬರೋದು, ಆ ಥರ ಎಲ್ಲ ಗೊತ್ತಾಗುತ್ತೆ. ವೇರಸ್ ಸಿಂಥೆಟಿಕ್ಸ್ ಡ್ರಗ್ಸ್ ನಾವು ತಗೊಂಡಾಗ ಅದು ಏನು ನಿಮಗೆ ಗೊತ್ತೇ ಆಗಲ್ಲ. ಪೇನ್ ಕಿಲ್ಲರ್ಸ್ ಇರ್ಬೋದು, ಕೋರೆಕ್ಸ್ ಅಂತ ನಾವೇನು ಹೇಳ್ತೀವಿ, ಅಥವಾ ಸ್ಮೆಲ್ ಮಾಡೋಂಥ ಸಿರಪ್ಸ್ ಇದೆ, ಆ ಥರದ್ದು ಎಲ್ಲ ಒಂದು ಮೆಟೀರಿಯಲ್ ತಗೊಂಡ್ರೆ ಅದು ಸ್ಮೆಲ್ಲು ಬರಲ್ಲ, ಮತ್ತು ಅವ್ರಿಗೆ ಒಂದು ಒಂದು ಲೋಕದಲ್ಲಿ ತಗೊಂಡೋಗೋಂಥ ದ್ರವ್ಯಗಳು ಕೂಡ ಸಿಗ್ತದೆ. ಅದಕ್ಕೂ ಕೂಡ ಬಿದ್ದಿದ್ದಾರೆ. ಮತ್ತು ಇನ್ನು ಅತಿ ಹೆಚ್ಚು ಅಂತ ಹೇಳಿದ್ರೆ ಶ್ರೀಮಂತರು ಕೊಕೇನ್ ಅಂತದ, ಅಂದರೆ 1 ಕೋಟಿ 1 kgಗೆ 5 ಕೋಟಿ ಅಷ್ಟು ಬಳೆ ಬಾಳುವ ಇದು ಇರ್ತದೆ. ಪ್ಲಸ್ ಅದಲ್ಲದೆ ಬೆಂಗಳೂರಲ್ಲಿ ಪಬ್ ಕಲ್ಚರ್ ಕೂಡ ಇದೆ. ಅಂದರೆ IT ವರ್ಕ್ ಫೋರ್ಸು ಇದೆ. ಅಂದರೆ ಸಾಕಷ್ಟು ಯಂಗ್ ಜನರೇಷನಲ್ಲಿ ಸಾಕಷ್ಟು ಹಣ ಲೈಫಲ್ಲಿ ಬೇಗ ನೋಡ್ತಾ ಇದ್ದಾರೆ, ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದಾರೆ. ಸೊ ವೀಕೆಂಡ್ಗಳಲ್ಲಿ ಅವರು ಸ್ಪೆಂಡ್ ಮಾಡೋ ಕಡೆಗೆ ನಾವು ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೋಡಿದಾಗ ಇಲ್ಲೆಲ್ಲ ಬಳಸೋದಕ್ಕೆ ತಯಾರು ಮಾಡ್ತಾರೆ. ಇಂಥದ್ದೆಲ್ಲ ಕಡಿವಾಣ ನಾವು ಆಗ್ತಿರೋದ್ರಿಂದ ಇಷ್ಟು ಸೀಸರ್ಸ್ ಎಲ್ಲ ಆಗ್ತಾ ಇದೆ. ಸೊ ಇದು ಅಕ್ರಾಸ್ ದಿ ಎಕನಾಮಿಕ್ ಸ್ಟೇಟಸ್ ಅಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮಗೆ ಸರ್ಕಾರ ಒಂದು ಪ್ರಾಪರ್ ಆದ ರೂಪರೇಷೆ ಕೊಟ್ಟಿದೆ. ಅದ್ರ ಪ್ರಕಾರನೇ ನಾವು ಪ್ರತಿ ಜಿಲ್ಲೆಯಲ್ಲಿ ಮತ್ತೆ ಒಂದು ಎನ್ಕಾರ್ಡ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡು DC ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೀತಿದೆ, ಮತ್ತು ಸಿಟಿ ನೇತೃತ್ವದಲ್ಲಿ ಒಂದು ADG ರ್ಯಾಂಕ್ ಆಫೀಸರ್ಸ್ ನೇತೃತ್ವದಲ್ಲಿ ಇದ್ರ ಬಗ್ಗೆ ಕಾನ್ಸ್ಟೆಂಟ್ ಆಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಪ್ಲಸ್ ಇದಕ್ಕೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಂತ ಇದೆ, ಅದ್ರ ಬಗ್ಗೆನೂ ಕೂಡ ನಾವು ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ವಿ. ನಿಮ್ ಜೊತೆಗೆ ಇದನ್ನ ಮತ್ತೆ ಹೆಚ್ಚು ನಾನು ತಿಳ್ಕೋಬೇಕು, ಯಾಕೆಂದ್ರೆ ಕೊರೋನಾ ನಂತರ ನಾವು ನೋಡಿದಾಗ
ಹೆಚ್ಚಾಗಿದೆ. ಕೊರೋನಾ ಸಂದರ್ಭದಲ್ಲಿ ಹೆಚ್ಚಾಯಿತು ಇದು, ಮತ್ತೆ ಆ ನಂತರದಲ್ಲಿ ಸ್ವಲ್ಪ ಸಮಯದ ತನಕ ಬಹಳ ಹೆಚ್ಚಿತ್ತು ಅನ್ನೋದನ್ನು ನಾವು ಕೇಳ್ತೀವಿ. ನಾವು ಮಾತನಾಡ್ತಾ ಇದ್ವಿ ಬೇರೆ ಬೇರೆ ಎಕಾನಮಿಕ್ಸ್ ಡೇಟಾ, ಒಂದು ಆರ್ಥಿಕ ಹಿನ್ನೆಲೆಯವರು ಇದನ್ನು ಬಳಸ್ತಾರೆ ಅನ್ನೋದನ್ನು ಹೇಳಿದ್ರಿ ನೀವು. ಈ ಥರದ ಒಂದು ವ್ಯವಸ್ಥೆ ಇದೆ ಅನ್ನೋದೇ ನಮಗೆ ಸಾಮಾನ್ಯರಿಗೆ ಇದು ಗೊತ್ತಿರಲ್ಲ ಬಹುಶಃ. ನಾನು ಹೇಳಿದೆ ಕೊರೋನಾ ಸಂದರ್ಭದಲ್ಲಿ ಹೆಚ್ಚಾಯಿತು ಅಂತ. ಈಗ ನಾವು ಅಂಕಿಅಂಶಗಳನ್ನು ಹೇಳೋದಾದರೆ ಈ ಅಂದರೆ ವರ್ಷದಿಂದ ವರ್ಷಕ್ಕೆ ಅದು ಕಡಿಮೆ ಆಗ್ತಿದೆಯೋ ಹೆಚ್ಚಾಗ್ತಿದೆಯೋ ನೀವು ನೋಡ್ತಾ ಇರೋ ಹಾಗೆ? ಈಗ ಇತ್ತೀಚೆಗೆ ನಾವು ಕಳೆದ 4 ವರ್ಷದಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ನಾವು ಕೇಸಸ್ ಅಂತೂ 23ನಲ್ಲಿ, ಅದೇ ತಾವು ಹೇಳಿದಾಗೆ ಕರೋನಾ ನಂತರದಲ್ಲಿ ಸ್ವಲ್ಪ ಕೇಸಸ್ ಜಾಸ್ತಿ ಆಗಿತ್ತು. ಅಂದರೆ ಟೋಟ್ಲಿ ಒಂದು 3,500 ಕೇಸಸ್ಸು 2023ರಲ್ಲಿ ನಮಗೆ, ಇದು ನಾನು ಬೆಂಗಳೂರು ಸಿಟಿದು ಮಾತ್ರ ಹೇಳ್ತಾ ಇದ್ದೀನಿ. ಸೊ ಅಷ್ಟು ಕೇಸಸ್ ನಮ್ಮಲ್ಲಿ ರಿಪೋರ್ಟ್ ಆಗಿತ್ತು. ಅದರಲ್ಲಿ ಹೆಚ್ಚಿನ ಸಂಖ್ಯೆ ಒಂದು 700 ಪೆಡ್ಲರ್ಸ್ ಬಗ್ಗೆ ಮಾಡಿದ್ದೀವಿ, ಕೇಸಸ್ ಮಾಡಿದ್ದೀವಿ. ಮತ್ತು ಒಂದು 2,800 ಜನ ಪ್ಲಸ್ ಕನ್ಸ್ಯೂಮರ್ಸ್ ಮೇಲೆ ಕೇಸಸ್ ಮಾಡಿದ್ದೀವಿ. ಸೊ ಒಟ್ಟು 4,400 ಜನ ಇಂಡಿಯನ್ಸ್ ಮೇಲೆ ಮತ್ತು 101 ಫಾರಿನರ್ಸ್ ಮೇಲೆ ನಾವು ಕೇಸಸ್ ಹಾಕಿದ್ವಿ. ಒಟ್ಟು 5,410 kg ಡ್ರಗ್ಸ್, ಅಂದರೆ ಸಿಂಥೆಟಿಕ್ಕು ಮತ್ತು ಆರ್ಗ್ಯಾನಿಕ್ ಡ್ರಗ್ಸ್, ಎರಡೂ ಟೈಪ್ ಆಫ್ ಡ್ರಗ್ಸ್ನ ಸೀಸ್ ಮಾಡಿಕೊಂಡು ಮತ್ತು 103 ಕೋಟಿಯಷ್ಟು ಡ್ರಗ್ಸನ್ನು ನಾವು ಸೀಸ್ ಮಾಡಿದ್ವಿ. 24ನಲ್ಲಿ ನಾವು ನೋಡಿದಾಗೆ ಅಂದರೆ ಸ್ವಲ್ಪ ಕಡಿಮೆ ಆಯಿತು ನಮಗೆ ಕೇಸಸ್ ಎಲ್ಲ. ಕಾರಣಾಂತರದಿಂದ ಯಾತಕ್ಕೆ ನಾವು ಕೇಸಸ್ ಕಡಿಮೆ ಆಯಿತು ಅಂದರೆ ನಾವು ಓನ್ಲಿ ಡ್ರಗ್ ಪೆಡ್ಲರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ, ವೇರಸ್ ಕನ್ಸ್ಯೂಮರ್ಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ವಿ. ಯಾತಕ್ಕೆ ಅಂದರೆ ಅವ್ರ ಮೇಲೆ ಪರಿಣಾಮ ಬೀರ್ತಾ ಇತ್ತು, ಅವರು ಫ್ಯಾಮಿಲೀಸ್ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಸೊ ಕೊಂಚ ಮಟ್ಟಿಗೆ ನಮಗೆ ಒಂದು ಸ್ವಲ್ಪ ಗ್ರೀವಿಯನ್ಸಸ್ ಬಂದಾಗೆ ನಾವು ಕನ್ಸ್ಯೂಮರ್ಸ್ ಮೇಲೆ ಕೇಸಸ್ ಕಡಿಮೆ ಹಾಕಿದ್ವಿ, ಬಟ್ ವೇರಸ್ ಪೆಡ್ಲರ್ಸ್ ಮೇಲೆ ಕೇಸಸ್ ಹಾಕ್ಕೊಂಡಿದ್ವಿ. ಸೊ ಆ ವರ್ಷನೂ ಕೂಡ ಸುಮಾರು ಒಂದು 700 ಜನ ಇಂಡಿಯನ್ಸ್ ಮೇಲೆ ಮತ್ತು 61 ಜನ ಫಾರಿನರ್ಸ್ ಮೇಲೆ ಕೇಸ್ ಮಾಡ್ಕೊಂಡಿದ್ವಿ. 1,970 kg ಡ್ರಗ್ಸ್ನ ಸೀಸ್ ಮಾಡಿದ್ವಿ. ಒಟ್ಟು 98 ಕೋಟಿಯ ಅಷ್ಟು ಡ್ರಗ್ಸನ್ನು ಸೀಸ್ ಮಾಡ್ಕೊಂಡಿದ್ವಿ. ಸೊ ಕಳೆದ ವರ್ಷ ಅಂದರೆ 25, ಅಂದರೆ ನಾವು ಒಂದು ವರ್ಷದ, ನಾನು ಲಾಸ್ಟ್ ಏಪ್ರಿಲಲ್ಲಿ ಈ ವಿಂಗಲ್ಲಿ ನಾನು ಚಾರ್ಜ್ ತೊಗೊಂಡು ಸೇರ್ಕೊಂಡ್ಮೇಲೆ ಅವಾಗ ನಮ್ಗೆ ಒಂದು ಇನ್ಸ್ಟ್ರಕ್ಷನ್ಸ್ ಬರ್ತದೆ, ಈವನ್ ಕನ್ಸ್ಯೂಮರ್ಸ್ ಮೇಲೆ ನಾವು ಇದನ್ನು ಮಾಡಬೇಕು, ಪೆಡ್ಲರ್ ನೆಟ್ವರ್ಕ್ನ ನಾವು ಬ್ರೇಕ್ ಮಾಡ್ಬೇಕನ್ನೋದು ಜಾಸ್ತಿ ಒತ್ತು ಕೊಟ್ಟು ಇದು ಮಾಡಿದ್ರು. ಹೆಚ್ಚು ಬರ್ತಾ ಇದೆ, ಪ್ಲಸ್ ಎಲ್ಲಿನಿಂದ ಬರ್ತಾ ಇದೆ, ಯಾವ ಕಡೆಯಿಂದ ಬರ್ತಾ ಇದೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಒಂದು ಟೆಕ್ನಾಲಜಿನೂ ಯೂಸ್ ಮಾಡಿಕೊಂಡು ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಇದನ್ನು ಕಡಿವಾಣ ಹಾಕೋದಕ್ಕೆ ಕೆಲಸ ಮಾಡಿ ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಇರೋದ್ರಿಂದ ನಾವು ಒಂದು 500 ಜನದ ಮೇಲೆ ನಾವು ಪೆಡ್ಲರ್ಸ್ ಮೇಲೆ ಕೇಸ್ ಹಾಕ್ತೀವಿ, ಒಂದು 900 ಜನ ಕನ್ಸ್ಯೂಮರ್ಸ್ ಮೇಲೆ ಮಾಡ್ಕೊಳ್ತೀವಿ. ಟೋಟಲಿ 1,400 ಕೇಸಸ್ ಹಾಕ್ಬಿಟ್ಟು ಸೊ ರೆಕಾರ್ಡ್ ಸೀಸರ್ ಮಾಡ್ತೀವಿ ಲಾಸ್ಟ್ ಇಯರ್ ನಾವು. ಅಂದರೆ 1,800 ಇಂಡಿಯನ್ಸ್ ಮೇಲೆ ಮತ್ತು ಒಂದು 57 ಜನ ಫಾರಿನರ್ಸ್ ಮೇಲೆ ಕೇಸಸ್ ಹಾಕ್ತೀವಿ. ಸೊ ಟೋಟ್ಲಿ 1,500 kgs ಇದ್ರ ಮೇಲೆ ಹಾಕ್ತೀವಿ. ಸೊ ನೀವು ನೋಡ್ತಿರ್ಬೋದು ಕ್ವಾಂಟಿಟಿ ಕಡಿಮೆ ಆಗ್ತಾ ಬರ್ತಾ ಇದೆ, ವೇರಾಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಯಾಕೆ ಅಂತಂತ ಹೇಳಿದ್ರೆ ಇದು ಪ್ರೀವಿಯಸ್ಲಿ ಆರ್ಗ್ಯಾನಿಕ್ ಡ್ರಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂದರೆ ಗಾಂಜಾ ಹೈಡ್ರೋ ಗಾಂಜಾ ಅಂತ ಪದಾರ್ಥದ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ಇತ್ತೀಚೆಗೆ ಸಿಂಥೆಟಿಕ್ ಡ್ರಗ್ಸ್ ಬಗ್ಗೆ ಮ್ಯಾನುಫ್ಯಾಕ್ಚರ್ ಬೆಲೆ ಹೆಚ್ಚಾಗ್ತಾ ಹೋಯ್ತು. ನಾನು ಹೇಳೋದಾದರೆ 1 kg MDMA ಅಂತ ಇದೆ, ನಾವು ಅಫಿಷಿಯಲ್ ರೇಟು ಯಾವಾಗಲೂ ಕಡಿಮೆ ಇರ್ತದೆ, ವೇರಾಸ್ ಮಾರ್ಕೆಟ್ ರೇಟು ಜಾಸ್ತಿ ಇರ್ತದೆ. ಈಗ 1 kgಗೆ MDMA 1 ಕೋಟಿ ವೆಚ್ಚದಲ್ಲಿ ನಮಗೆ ಸಿಗತ್ತೆ, ಅದು NCB ರೇಟಲ್ಲಿ. ವೇರಾಸ್ ಮಾರ್ಕೆಟಲ್ಲಿ 2 ಕೋಟಿಯಿಂದ 2.5 ಕೋಟಿಗೆ. ಸೊ ಅದು ಗ್ರಾಮ್ಗಳ ಲೆಕ್ಕದಲ್ಲಿ ಮಾರ್ಕೊಂಡು ದುಡ್ಡು ಮಾಡ್ಕೊಳ್ತಾರೆ. ಸ್ಪೆಸಿಫಿಕಲಿ ಡ್ರಗ್ಸ್ ಅವರು 1 ಗ್ರಾಮು 2 ಗ್ರಾಮು ಈ ಥರ ಮಾರ್ಕೊಂಡು ಅದನ್ನು ದುಡ್ಡು ಪರ್ಚೇಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಈ ವರ್ಷ ನಾನು ಹೇಳಬೇಕಾದ್ರೆ ಈಗ ಆಲ್ರೆಡಿ ನಾವು ಜೂನ್ ತಿಂಗಳಲ್ಲಿದ್ದೀವಿ. ಸೊ ನಮ್ಮ ಸರ್ಕಾರ ನಮಗೆ ಸಾಕಷ್ಟು ಮೋಟಿವೇಟ್ ಮಾಡಿ ಇದನ್ನ ಹೇಗಾದ್ರೂ ಮಾಡಿ ಹೋಗ್ಲಾಡಿಸ್ಬೇಕಂತ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟು ಈ ಡ್ರಗ್ಸ್ ಬಗ್ಗೆ ಹೆಚ್ಚಿನ ಕ್ರಮ ವಹಿಸ್ಬೇಕಂತ ಹೇಳಿದಕ್ಕೆ ಇಲ್ಲಿವರೆಗೂ ನಾವು 354 ಜನ ಪೆಡ್ಲರ್ಸ್ನ ನಾವು ಕೇಸಸ್ ಮಾಡಿದ್ವಿ, 2,500 ಜನ ಕನ್ಸ್ಯೂಮರ್ಸ್ ಮೇಲೆ ಮಾಡಿದ್ವಿ. ಟೋಟ್ಲಿ 2,500 ಕೇಸಸ್ ರಿಜಿಸ್ಟರ್ ಮಾಡಿಬಿಟ್ಟು 3,000
500 ಇಂಡಿಯನ್ಸ್ ಮೇಲೆ 29 ಫಾರಿನರ್ಸ್ ಮೇಲೆ ನಾವು ಕೇಸ್ ಮಾಡಿಕೊಂಡು 174 ಕೋಟಿಯ ವೆಚ್ಚದಲ್ಲಿ ಡ್ರಗ್ಸ್ ಸೀಸ್ ಮಾಡಿದ್ವಿ. 1249 kgs ಅಷ್ಟು ಡ್ರಗ್. ಇದು ಅಲ್ಲದೆ ನಾವು ಏನು ಮಾಡ್ತಾ ಇದೀವಿ ಅಂದರೆ, ಯಾರೇ ಫಾರಿನರ್ಸ್ ಬರಲಿ ಅಂಥವ್ರನ್ನ ಅವರು ಫಸ್ಟ್ ಟೈಮ್ ಆಗಿ ಇಲ್ಲಿ ಸಿಕ್ಕಾಕೊಂಡಿದ್ರೆ ಅಂಥವ್ರ ಬಗ್ಗೆ ನಾವು ಏನು ಮಾಡ್ತಿದ್ವಿ, ಇಮಿಡಿಯೇಟ್ ಆಗಿ ಅವ್ರನ್ನ ಡಿಪೋರ್ಟ್ ಮಾಡಿಬಿಡ್ತಾ ಇದೀವಿ, ಬಟ್ ವಾಪಸ್ ಕಳಿಸ್ಬಿಡ್ತಾ ಇದ್ದೀವಿ. ಸೊ ಲಾಸ್ಟ್ ಇಯರು 400ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಫಾರಿನರ್ಸ್ನ ಕಳಿಸ್ಕೊಡ್ತೀವಿ. ಆಫ್ರಿಕಾ ಮೂಲದವ್ರನ್ನ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ವಾಪಸ್ ಕಳಿಸ್ಕೊಟ್ಟಿದ್ದೀವಿ. ಇವರೆಲ್ಲರೂ ಬರೀ ಡ್ರಗ್ಸ್ ಕೇಸ್ ಅಲ್ಲ, ಮತ್ತು ಇತರೆ ಇದರಲ್ಲಿ ಓವರ್ ಸ್ಟೈಲ್ ಎಲ್ಲ ಇರ್ತಾರೆ, ಅಂಥವ್ರನ್ನ ಕಳಿಸ್ಬಿಟ್ಟಿದ್ವಿ. ಈ ವರ್ಷ ಹೆಚ್ಚು ಕಡಿಮೆ ಅಂತಂದರೆ ಆಲ್ರೆಡಿ ನಾವು ಒಂದು 200ಕ್ಕೂ ಅಧಿಕ ಜನನ ನಾವು ಆಲ್ರೆಡಿ ನಾವು ವಾಪಸ್ ಕಳಿಸ್ಬಿಟ್ಟಿದ್ದೀವಿ. ಇನ್ನು ಕೆಲವ್ರನ್ನ ನಾವು ಈ ದೊಡ್ಡ ಕೇಸಲ್ಲಿ ಪ್ರಮಾಣವಾದರೆ ಮೋರ್ ದೆನ್ 1 ಕೇಸ್ ಆಲ್ರೆಡಿ ಆಗಿದ್ದಾರೆ, ಅಂಥವ್ರಿಗೆ ನಾವು ಕಂಪಲ್ಸರಿ ಇಲ್ಲೇ ಇಟ್ಕೊಳ್ಳೇಬೇಕಾಗತ್ತೆ. ನಾವು ಡಿಟೆನ್ಷನ್ ಸೆಂಟರ್ ಅಂತ ಇದೆ, ಅಂಥ ಡಿಟೆನ್ಷನ್ ಸೆಂಟರ್ನಲ್ಲಿ ಇಟ್ಬಿಟ್ಟು ಅವ್ರಿಗೆ ಕೇಸ್ ಮುಗಿಯೋವರೆಗೂ ಅವರು ಇರಬೇಕಾಗತ್ತೆ. ಸೊ ಕೇಸ್ ಮುಗಿದ ನಂತರ ಶಿಕ್ಷೆ ಆದರೆ ದೆನ್ ಮತ್ತೆ ನಾವು ಜೈಲಲ್ಲಿ ಅವ್ರನ್ನ ಇಡೋ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಕಾರ್ಯಕ್ರಮ ಯಾತಕ್ಕೆ ಮಾಡ್ತಾ ಇದೀವಿ ಅಂದರೆ, ಇದನ್ನ ಪ್ರಿವೆನ್ಷನ್ ಮಟ್ಟಕ್ಕೆ ಮಾಡಬೇಕಂತ ಮಾಡ್ತಾ ಇದ್ದೀವಿ. ಅಂಕಿಅಂಶಗಳನ್ನ ನೋಡಿದಾಗ್ಲೂ ವಿದೇಶಿ ಪೆಡ್ಲರ್ಸ್ ಏನಿದ್ದಾರೆ ಅವ್ರ ಸಂಖ್ಯೆ ಕಡಿಮೆನೇ ಆಗ್ತಾ ಇದೆ. ಅದಕ್ಕೆ ಈಗ ನೀವು ಹೇಳಿದ ಹಾಗೆ ಬೇರೆ ಬೇರೆ ಕ್ರಮಗಳನ್ನು ನೀವು ತಗೊಂಡಿದ್ದೀರಾ, ಅದಕ್ಕೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಹಾಗಂತ ದೇಶೀಯ ಜನ ಯಾರಿದ್ದಾರೆ ಪೆಡ್ಲರ್ಸ್, ಅವರ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ. ಬಹುಶಃ ಅವರನ್ನ ಉಪಯೋಗಿಸ್ಕೊಂಡು ಇವಾಗ ನೆಟ್ವರ್ಕ್ ಅನ್ನ ಹೆಚ್ಚು ಮಾಡ್ಕೊಳ್ಳುವಂತಹ ಕೆಲಸ ನಡೀತಾ ಇದೆ ಅಂತ ಹೀಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಆಮೇಲೆ ಹೆಚ್ಚಿಗೆ ಸೀಸರ್ಸ್ ಅಂದ್ರೆ ಹೆಚ್ಚಿಗೆ ನೀವೇನು ಮಾದಕ ದ್ರವ್ಯ ಹಿಡಿತೀರಿ, ಸೀಸ್ ಮಾಡ್ತೀರಿ, ಅದ್ರ ಮೇಲೆ ಗೊತ್ತಾಗುತ್ತೆ ಸಾಕಷ್ಟು ನಿಯಂತ್ರಣ ಆಗ್ತಾ ಇದೆ ಅಂತ. ನಮ್ಗೆ ಗಾಬರಿ ಆಗುತ್ತೆ ಇಷ್ಟು ಸಿಗುತ್ತಲ್ಲ ಅಂತ. ಆದ್ರೂ ಒಂದ್ ಲೆಕ್ಕದಲ್ಲಿ ಅದು ಬಹಳ ಒಳ್ಳೆಯ ಸುದ್ದಿ ಅಂತ ಶ್ರೋತೃಗಳಿಗೆ ನಾವು ಹೇಳಬೇಕಾಗಿದೆ. ಯಾಕೆಂದ್ರೆ ಅಷ್ಟು ಜನ ಬಳಸೋದು ಉಳಿತಲ್ಲ ಅಂತ. ಅದನ್ನ ನಿಮ್ಮ ಇಲಾಖೆ, ಪೊಲೀಸ್ ಇಲಾಖೆ ಮತ್ತೆ ಬೇರೆ ಬೇರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಆಯ್ತು, ಬೇರೆ ಬೇರೆ ಇಲಾಖೆಗಳು ಸೇರಿ ಮಾಡ್ತಾ ಇರುವಂತಹ ಇದು ದೊಡ್ಡ ಸಮಾಜದ ಕೊಡುಗೆ ಅಂತಲೇ, ಸಾಮಾಜಿಕ ಕಾರ್ಯ ಅಂತಲೇ ಹೇಳಬಹುದು ಅಂತ ನನ್ಗಾರು ಅನ್ಸುತ್ತೆ. ಈಗ ನೀವು ವಿದೇಶಿಯರು ಬಂದು ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಹೆಚ್ಚಾಗಿ ಯಾವ್ಯಾವ ದೇಶಗಳಿಂದ ಬರ್ತಾರೆ? ಹೀಗೆ ಆಫ್ರಿಕಾ ಮೂಲದವರು ಜಾಸ್ತಿ ಜನ ಬರ್ತಾರೆ. ನಾನು ಕಂಟ್ರೀಸ್ ಹೆಸರು ಹೇಳೋದಕ್ಕೆ ಸ್ವಲ್ಪ ಹಿಂಜರಿತೀನಿ, ಯಾಕೆ ಅಂತ ಹೇಳಿದ್ರೆ ಇಟ್ ಮೇ ಅವ್ರಿಗೆ ಎಫೆಕ್ಟ್ ಆಗುವಂತ ಒಂದು ಇದೆ. ಬಟ್ ನಾವು ಏನೇ ಇರಲಿ, ಯಾವುದೇ ದೇಶದವರು ಇಲ್ಲಿ ಬಂದರೂ ಕೂಡ ನಾವು ಅಂಥವ್ರ ಮೇಲೆ ಇಂಥ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂದ್ರೆ ನಾವು ನಮ್ಮ ಡಿಫ್ರೆಂಟ್ ವಿಂಗ್ಸ್ ಇದೆ, ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ ಇದೆ, ಅವ್ರ ಹತ್ರ ಎಲ್ಲ ಮಾಹಿತಿ ಪಡೆದ್ಬಿಟ್ಟು ಅವ್ರ ವೇರ್ ಅಬೌಟ್ಸ್ ಎಲ್ಲ ಫೈಂಡ್ ಔಟ್ ಮಾಡಿ ಯಾವ ತರ ಈ ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅಂತ ನೋಡ್ಬಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ತಾ ಇದೀವಿ. ಅದೇ ರೀತಿ ನಾವು ಪಬ್ಲಿಕ್ ಅಲ್ಲಿ ಕೂಡ ನಾವು ಈ ನಿಮ್ಮ ಮಾಧ್ಯಮದ ಮುಖಾಂತರ ಅಪೀಲ್ ಮಾಡೋದು ಏನಂತ ಹೇಳಿದ್ರೆ, ನಮ್ದೇ ಆದಂತ ಹೆಲ್ಪ್ ಲೈನ್ಗಳೆಲ್ಲ ಇದಾವೆ. ಸೊ ಆ ಹೆಲ್ಪ್ ಲೈನ್ಗಳು ನೆಕ್ಸ್ಟ್ ನಂಬರ್ಗಳೆಲ್ಲ ನಾನು ಕ್ರಮೇಣ ಹೇಳ್ತೀನಿ. ನೀವು ಮಾಹಿತಿ ಕೊಟ್ರೆ ಇದೆಲ್ಲ ಇಷ್ಟು ನಾವು ಸೀಸ್ ಮಾಡೋದಕ್ಕೆ ನಮ್ಗೆ ಅವಕಾಶ ಆಗಿರೋದ್ರಂದ್ರೆ ಸಾರ್ವಜನಿಕರು ಮಾಹಿತಿ ಕೊಟ್ಟಿರೋದ್ರಿಂದನೇ ನಮ್ಗೆ ಈ ತರ ಎಲ್ಲ ನಮ್ಗೆ ಕಡಿವಾಣ ಹಾಕೋದಕ್ಕೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಸಾಕಷ್ಟು ಜನ ಹೇಳ್ಬೋದು ನಾವು ಹಬ್ ಆಗ್ಬಿಟ್ಟಿದೆ ಅಂತೇಳಿ. ಹಬ್ ಆಗಿಲ್ಲ, ಇದು ಮುಂಚೆಯಿಂದ ಟ್ರಾನ್ಸಿಟ್ ಏರಿಯಾ ಅಂತೇಳಿ ಇದು ಆಗ್ತಾ ಇದೆ. ನಮ್ಗೆ ಬೇರೆ ಬೇರೆ ರಾಜ್ಯಗಳ ಕಡೆಯಿಂದ ನಮ್ಗೆ ಬೆಂಗಳೂರಿಗೆ ಬರ್ತಾ ಇದೆ. ಯಾತಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಾ ರೀತಿಯ ಅನುಕೂಲಗಳು, ಅವಕಾಶಗಳು ಇರೋದ್ರಿಂದ ಇಲ್ಲಿ ಈ ತರ ಆಗ್ತಾ ಇದೆ. ಬಟ್ ನಾವು ಹದ್ದಿನ ಕಣ್ಣಿಟ್ಬಿಟ್ಟು ನಾವು ಇದನ್ನ ಕಂಪಲ್ಸರಿ ಇದ್ರ ಮೇಲೆ ಆಕ್ಟ್ ಮಾಡೋದಕ್ಕೆ ನಾವು ಯಾವಾಗ್ಲೂ ಸಿದ್ಧರಾಗಿರ್ತೀವಿ. ಹೇಳಿದ್ರಿ ಇತ್ತೀಚೆಗೆ ಈ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಹೆಚ್ಚು ಬಳಸ್ತಾ ಇದೆ. ಅದರಲ್ಲೂ ಅಂಕಿಅಂಶಗಳು ಹೇಳೋ ಪ್ರಕಾರ ಬೆಂಗಳೂರಲ್ಲಿ, ಅದು ಕರ್ನಾಟಕದಲ್ಲಿ ಅದರ ಬೆಂಗಳೂರಲ್ಲಿ ಬಹಳ ಹೆಚ್ಚು ಅದರ ಬಳಕೆ ಆಗ್ತಾ ಇದೆ ಉಳಿದ ರಾಜ್ಯಗಳಿಗೆ ಹೋಲಿಸಿದ್ರೆ ಅಂತ ಇದೆ. ಅದಕ್ಕೂ ಕಾರಣ ಈಗಾಗಲೇ ನಾವು ಅದರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಇಲ್ಲಿನ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಇರೋದ್ರಿಂದ, ಬೇರೆ ಬೇರೆ ಕಡೆಗಳಿಂದ, ಇದು ಕಾಸ್ಮೋಪಾಲಿಟನ್ ಸಿಟಿ, ಬೇರೆ ಬೇರೆ ಕಡೆಗಳಿಂದ ಜನರು ಬರೋದ್ರಿಂದ ಆಗ್ತಾ ಇದೆ. ಯಾವ ರೀತಿಯ ಮಾದಕ ದ್ರವ್ಯಗಳನ್ನ ಹೆಚ್ಚು ಜನ ಬಳಸ್ತಾರೆ, ಮತ್ತೆ ಅವರಿಗೆ ಒಂದು ಮಾತು ನೀವು ಹೇಳ್ಬೋದು, ಇದು ಎಷ್ಟು ತೊಂದರೆ ಆಗುತ್ತೆ ಇದರಿಂದ?
ಸೊ ಬೇಸಿಕಲಿ ಈ ಮಾದಕ ವಸ್ತುಗಳು 2 ಕ್ಯಾಟಗರಿಯಲ್ಲಿ ಬರ್ತದೆ. ಅಂದರೆ ಆರ್ಗ್ಯಾನಿಕ್ ಕ್ಯಾಟಗರಿ ಅಂತ ಹೇಳ್ತೀವಿ, ಅಂದರೆ ನ್ಯಾಚುರಲ್ ಅಲ್ಲಿ ಪ್ಲಾಂಟ್ ಬೇಸ್ಡ್ ಇದರಲ್ಲಿ ಬರ್ತದೆ. ಅಂದರೆ ಗಾಂಜಾ ಆಗ್ಬೋದು, ಅಫೀಮ್ ಆಗ್ಬೋದು. ಸೊ ಇದೆಲ್ಲ ಕೊಕೋವಾ ಪ್ಲಾಂಟ್ ಅಂತ ಇದೆ, ಅದರಿಂದ ಇದು 3 ಆರ್ಗ್ಯಾನಿಕ್ ಇದರಲ್ಲಿ ಇರ್ತದೆ. ಸೊ ಅದನ್ನ ಬೇಸ್ ಇಟ್ಕೊಂಡು ಕೆಲವೊಂದು ಆಲ್ಕಲೈಡ್ಸ್ ಅಂತ ಇರ್ತದೆ ಈ ಪ್ಲಾಂಟ್ ಬೇಸ್ ಇದ್ರಲ್ಲ, ಆ ಆಲ್ಕಲೈಡ್ಸ್ ಯೂಸ್ ಮಾಡಿಕೊಂಡು ಆರ್ಟಿಫಿಷಿಯಲಿ ತಯಾರು ಮಾಡೋವಂಥ ಮೆಟೀರಿಯಲ್ ಇದೆ. MDMA ಅಂತ ಹೇಳ್ಬೋದು, ಮೆಫಾಡ್ರೋನ್ ಅಂತ ಹೇಳ್ಬೋದು, ಅಥವಾ LSD ಸ್ಟ್ರಿಪ್ಸ್ ಅಂತ ಹೇಳ್ಬೋದು, ಟೈಡಾಲ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ಬೋದು, ಪೇನ್ ಕಿಲ್ಲರ್ಸು ಇರ್ಬೋದು. ಸೊ ಬೇಸಿಕಲಿ ಈ ಎಲ್ಲ ಮೆಟೀರಿಯಲ್ಲು ವೈದ್ಯಕೀಯ ಕಾರಣಗಳಕ್ಕಾಗಿ ಕೆಲವರಿಗೆ ಸರ್ಜರಿ ಮಾಡಬೇಕಾದ್ರೆ ಅಥವಾ ವಿಪರೀತ ಪೇನಲ್ಲಿ ನೋವು ನಿವಾರಣೆ ಮಾಡೋ ಸಲುವಾಗಿ ಬಳಕೆ ಮಾಡ್ತಿದ್ದಾರೆ. ಇದನ್ನ ಯಾವ ತರ ನಶೆ ಮಾಡೋದಕ್ಕೆ ಯೂಸ್ ಮಾಡೋದಕ್ಕೆ ಅಂತ ಕಂಡುಹಿಡಿದ್ಬಿಟ್ಟು ಡಿಫ್ರೆಂಟ್ ಸಿಂಥೆಟಿಕ್ ಡ್ರಗ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಇದನ್ನ ಮಾಡ್ತಾರೆ. ಸೊ ಇಲ್ಲಿವರೆಗೂ ನಾವು ಅದೃಷ್ಟವರ್ಷ ನಮ್ಮ ಕರ್ನಾಟಕದಲ್ಲಿ ನಾವು 2 ಕಡೆಗೆ ನಾವು ಎಸ್ಟಾಬ್ಲಿಷ್ ಆಗಿತ್ತಂತೇಳಿ, ಒಂದು ಮೈಸೂರು ಕಡೆಯಲ್ಲಿ ಎಸ್ಟಾಬ್ಲಿಷ್ ಆಗಿತ್ತಂತ ಇದು ಮಾಡಿದ್ವಿ, ಮತ್ತೆ ಇಲ್ಲಿ ಇದೇ ಬೆಂಗಳೂರು ಔಟ್ಸ್ಕಟ್ಸ್ ಅಲ್ಲಿ ಕೂಡ ಆಗಿತ್ತು. ಬಟ್ ಮೂಲತಃ ಏನಾಗಿದೆ ಅಂತಂದ್ರೆ ರಾಜಸ್ಥಾನ್ ಅನ್ನೋ ಪ್ಲೇಸ್ ಅಲ್ಲಿ ಇದು ಜಾಸ್ತಿ ಕೆಮಿಕಲ್ ಫ್ಯಾಕ್ಟರೀಸ್ ಆಗ್ತಿರೋದು, ಮತ್ತೆ ಮಹಾರಾಷ್ಟ್ರ ಕಡೆಯಿಂದ ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಮತ್ತೆ ಡೆಲ್ಲಿಯಲ್ಲಿ ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಅಂಡ್ ನಾರ್ತ್ ಈಸ್ಟ್ ಅಂದ್ರೆ ನಾರ್ತ್ ಈಸ್ಟ್ ರೀಜನ್ ಅಂದ್ರೆ ಅದು ಇದು ಒಂದು ಗೋಲ್ಡನ್ ಟ್ರಯಾಂಗಲ್ ಮತ್ತೆ ಗೋಲ್ಡನ್ ಕ್ರಿಸೆಂಟ್ ಅಂತ ನಾವು ಏನ್ ಹೇಳ್ತೀವಿ, ಅಫ್ಘಾನಿಸ್ತಾನ್, ಶ್ರೀಲಂಕಾ ಮತ್ತೆ ಲಾಸ್ ಅಂತೇಳಿ ಇದು ಗೋಲ್ಡನ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿದೆ, ಸಿಂಥೆಟಿಕ್ ಡ್ರಗ್ ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಕಂಟ್ರಿ ಒಳಗಡೆಯಿಂದ ಬಂದು ಈ ಕಡೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಆಗ್ತಾ ಇದೆ. ಇಲ್ಲಿ ನಾರ್ತ್ ಈಸ್ಟರ್ನ್, ಈಗ ನಿಮ್ಗೆ ಆಶ್ಚರ್ಯ ಪಡಬಹುದು, ಈ ನೈಜೀರಿಯನ್ಸ್ ನೇಟಿವ್ಸ್ ನ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟು ಆ ಲೇಡೀಸ್ನ ಕೂಡ ಇದಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಪೆಡ್ಲರ್ ಆಗಿ ಬೆಳೆಸ್ಕೊಳ್ತಾ ಇದ್ದಾರೆ. ಈ ಮ್ಯೂಲ್ ಅಕೌಂಟ್ಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು, ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಈ ಪೆಡ್ಲರ್ಸ್ ಅಥವಾ ಕನ್ಸ್ಯೂಮರ್ ಇಂದ ದುಡ್ಡು ತಗೊಳ್ಳೋದಕ್ಕೆ ಅಕೌಂಟ್ಗಳೆಲ್ಲ ಮಾಡಿಕೊಂಡು ಆ ದುಡ್ಡನ್ನು ಮತ್ತೆ ವಿವಿಧ ರೀತಿಯಲ್ಲಿ ತೆಗೆದುಬಿಟ್ಟು ಹೊರಗಡೆ ದೇಶಕ್ಕೆ ಕ್ರಿಪ್ಟೋ ಕರೆನ್ಸಿ ಮಾಡ್ಬಿಟ್ಟು ಕಳ್ಸ್ಕೊಡೋ ರೀತಿಯಲ್ಲಿ ಇದು ಎಲ್ಲ ಕೆಲಸ ನಡೀತಾ ಇದೆ. ಸೊ ಇವನ್ನೆಲ್ಲ ಭೇದಿಸಕ್ಕೆ ನಾವು ಟೆಕ್ನಾಲಜಿ, ಹ್ಯೂಮನ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ವಿ. ಅಂದ್ರೆ ಈಗ ನೀವು ಹೇಳ್ತಾ ಇರೋ ಅಂಕಿಅಂಶಗಳನ್ನ ನಾವು ಕೇಳಿದ್ರೆ ಇದು ಒಂದು ಮಧ್ಯಮ ಗಾತ್ರದಕ್ಕಿಂತ ಬಹಳ ದೊಡ್ಡ ಇಂಡಸ್ಟ್ರಿ, ಒಂದು ದೊಡ್ಡ ಉದ್ದಿಮೆಯಾಗಿ ಹೊರಹೊಮ್ಮಿ ಬಿಟ್ಟಿದೆಯಲ್ಲ ಕೆಲವೇ ವರ್ಷಗಳಲ್ಲಿ. 2010ರಲ್ಲಿ ಬೆಂಗಳೂರಲ್ಲಿ ಒಂದು ಈ ನಾರ್ಕೋಟಿಕ್ಸ್ ಇದರ ಒಂದು ಯೂನಿಟ್ ಆರಂಭ ಆಯಿತು. ಅಲ್ಲಿಂದ ಈಚೆಗೆ ಒಂದು 15 ವರ್ಷಗಳಲ್ಲಿ ಇಷ್ಟು ದೊಡ್ಡದಾಗಿ ಒಂದು ದೊಡ್ಡ ಉದ್ದಿಮೆ ಥರ ಆಗ್ಬಿಟ್ಟಿದೆಯಲ್ಲ ಅನ್ನೋದು ಬಹಳ ದೊಡ್ಡ ಆಶ್ಚರ್ಯ ಮತ್ತೆ ತುಂಬಾ ಆತಂಕಕಾರಿ. ಸರ್, ನಾವು ಮಾತನಾಡ್ತಾ ಇದ್ವಿ ಹೇಗೆ ಇದರ ಪ್ರಭಾವ ಜಾಸ್ತಿ ಇದೆ ಅಂತ. ನಿಮ್ಮನ್ನ ತಕ್ಷಣಕ್ಕೆ ಅವರು ಸಂಪರ್ಕಿಸಬೇಕು ಅಥವಾ ಯಾವುದೋ ಒಂದು ಟಿಪ್ ಸಿಕ್ಕಿರುತ್ತೆ ಅವರಿಗೆ ಇದನ್ನ ಹೇಳಬೇಕು ಅನ್ನೋದ್ರಲ್ಲಿ ನೀವು ಹೇಳಿದ್ರಿ ಹೆಲ್ಪ್ ಲೈನ್ ನಂಬರ್ಸ್ ಇದೆ ನಮ್ದು ಅಂತ. ಆ ಸಹಾಯವಾಣಿ ಸಂಖ್ಯೆಗಳನ್ನ ನಾವು ನಮ್ಮ ಶ್ರೋತೃಗಳಿಗೆ ಹೇಳಿದ್ರೆ ಬಹುಶಃ ಅವರು ಕೂಡ ಇಂಥದನ್ನು ಕಂಡಾಗ ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, 2 ತರದ ಹೆಲ್ಪ್ ಲೈನ್ಸ್ ಇದೆ. ಸೆಂಟ್ರಲ್ ಗವರ್ಮೆಂಟ್ ನಿರ್ಮಿಸಿದ ಮಾನಸ್ ಹೆಲ್ಪ್ ಲೈನ್ ಅಂತ ಒಂದು ಇದೆ. ಅದು ನೇರವಾಗಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಡಿಯಲ್ಲಿ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. 1933 ರಿಪೀಟ್ ಮಾಡ್ತಾ ಇದ್ದೀನಿ, 1933 ಅಂತ ಒಂದು ಆ್ಯಪ್ ಇದೆ, ನಂಬರ್ ಇದೆ, ಟೋಲ್ ಫ್ರೀ ನಂಬರ್ನಲ್ಲಿ ನೀವು ಮಾಹಿತಿ ಕೊಡ್ಬೋದು. ನಿಮ್ದು ಯಾವುದೇ ಮಾಹಿತಿ, ನಿಮ್ಮ ನೇಮು ಅದನ್ನ ನಾವೇನು ತಗೊಂಡ್ಬಿಟ್ಟು ಯಾರಿಗೂ ಎಲ್ಲೂ ಪ್ರಸಾರ ಮಾಡಲ್ಲ. ಇನ್ನೂ ಒಂದು ನಂಬರ್ ಇದೆ 1908 ಅಂತೇಳಿ, ಇದು ಬೆಂಗಳೂರಿನಲ್ಲಿ ಕಂಟ್ರೋಲ್ ರೂಮ್ ಇದೆ. ಸೊ ಈ ಕಂಟ್ರೋಲ್ ರೂಮ್ ನಂಬರ್ನಲ್ಲಿ ನೀವು ಕಾಲ್ ಮಾಡ್ಬೋದು. ಅದೇ ರೀತಿ 112 ಅಂತ ನಂಬರ್ ಇದೆ, ಈ ನಂಬರಲ್ಲಿ ಕೂಡ ನೀವು ಮಾಹಿತಿ ಕೊಡ್ಬೋದು. ಈ ನಂಬರ್ಗಳನ್ನ ಬಳಸಿ ಮತ್ತೆ ತಂದೆ ತಾಯಿಗಳಿಗೆ ಅಥವಾ ಶಿಕ್ಷಣ ಸಂಸ್ಥೆಗಳ ಸುತ್ತಮುತ್ತಲು ಏನಿಂಥ ಚಟುವಟಿಕೆಗಳು ಕಂಡು ಬಂದಾಗ ಅವರೆಲ್ಲರೂ ಹೆಚ್ಚು ಜಾಗೃತರಾಗಿ ತಮ್ಮ ಮಕ್ಕಳನ್ನ ಉಳಿಸೋದ್ರ ಮೂಲಕ ಒಂದು ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡಲಿ ಅನ್ನುವ ಹಾರೈಕೆ. ರಾಜಾ ಇಮಾಮ್ ಕಾಸಿಂ ಅವರೇ, ನೀವು ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಮೇಡಮ್.